ಭುವನಂ ಗಗನಂ ಫೆಬ್ರವರಿ 14ರಂದು ರಾಜ್ಯಾದ್ಯಂತ ಬಿಡುಗಡೆ. ಮೊದಲಿಗೆ ಲೈಂಗಿಕತೆ ಕುರಿತು ಆಕ್ಷೇಪಾರ್ಹ ಹೇಳಿಕೆ ಮುಂಬೈ ಪೊಲೀಸರಿಂದ ಯೂಟ್ಯೂಬರ್ ರಣವೀರ್ ಅಲ್ಲಾಬಾದಿಯ ವಿಚಾರಣೆ. ಜನಪ್ರಿಯ ಯೂಟ್ಯೂಬರ್ ಮತ್ತು ಪಾಡ್ಕಾಸ್ಟರ್ ರಣವೀರ್ ಅಲ್ಲಾಬಾದಿಯ ಹಾಸ್ಯ ನಟ ಸಮಯ್ ರೈನಾ ಮತ್ತು ಇತರರು ಇತ್ತೀಚೆಗೆ ಇಂಡಿಯಾಸ್ ಗಾಟ್ ಟ್ಯಾಲೆಂಟೆಡ್ ಎಂಬ ಕಾರ್ಯಕ್ರಮದಲ್ಲಿ ಆಕ್ಷೇಪಾರ್ಹ ಹೇಳಿಕೆ ನೀಡಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪೋಷಕರು ಮತ್ತು ಲೈಂಗಿಕತೆ ಕುರಿತು ನೀಡಿದ್ದ ಹೇಳಿಕೆ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದರ ಬೆನ್ನಲ್ಲೇ ಬಿಯರ್ ಬೈಸಿಪ್ಸ್ ಎಂದೇ ಹೆಸರಾಗಿರುವ ರಣವೀರ್ ವಿಡಿಯೋ ಬಿಡುಗಡೆ ಮಾಡಿ ಕ್ಷಮೆ ಯಾಚಿಸಿದರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಂಬೈ ಪೊಲೀಸರು ಮಂಗಳವಾರ ರಣವೀರ್ ಅಲ್ಲಾಬಾದಿಯಾ ಮತ್ತು ಇತರರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆಶೀಶ್ ಚಂಚಲಾನಿ, ಜಸ್ಪ್ರೀತ್ ಸಿಂಗ್, ಅಪೂರ್ವ ಮಕೀಜಾ, ರಣವೀರ್ ಅಲ್ಲಾಬಾದಿಯಾ, ಸಮಯ್ ರೈನಾ ಮತ್ತು ಇತರರ ವಿರುದ್ಧ ಅಸ್ಸಾಂ ಪೊಲೀಸರು ಸೋಮವಾರ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಆನ್ಲೈನ್ ಶೋನಲ್ಲಿ ಅಶ್ಲೀಲತೆಯನ್ನು ಉತ್ತೇಜಿಸುವ ಮತ್ತು ಅಸಭ್ಯ ಚರ್ಚೆಯಲ್ಲಿ ತೊಡಗಿದ್ದಾರೆ ಎಂಬ ಆರೋಪದ ಮೇಲೆ ನಗರದ ನಿವಾಸಿಯೊಬ್ಬರು ನೀಡಿದ ದೂರಿನ ಮೇರೆಗೆ ಅಲ್ಲಾಬಾದಿಯಾ ಸೇರಿದಂತೆ 4 ವಿರುದ್ಧ ಪ್ರಕರಣ ದಾಖಲಾಗಿದೆ. ಇನ್ನು ಈ ವಿಷಯ ಸಂಸತ್ನಲ್ಲಿ ಪ್ರತಿಧ್ವನಿಸುವ ಸಾಧ್ಯತೆ ಇದ್ದು, ಹಲವಾರು ಸಂಸದರ ದೂರುಗಳ ನಂತರ ಮಾಹಿತಿ ತಂತ್ರಜ್ಞಾನದ ಸಂಸದೀಯ ಸಮಿತಿಯು ಅಲ್ಲಾಬಾದಿಯಾ ಅವರನ್ನ ವಿಚಾರಣೆಗೆ ಕರೆಯಬೇಕೇ ಎಂಬ ಬಗ್ಗೆ ಚರ್ಚಿಸುತ್ತಿದೆ. ಪ್ಯಾನೆಲ್ನ ಮುಂದೆ ವಿಚಾರಣೆಗೆ ಹಾಜರಾಗುವಂತೆ ಕೋರಿ ಪಾಡ್ಕಾಸ್ಟರ್ಗೆ ನೋಟಿಸ್ ನೀಡಬಹುದು ಅಂತ ಎನ್ಡಿಟಿವಿ ವರದಿ ಮಾಡಿದೆ. ಎನ್ಡಿಟಿವಿ ಪ್ರಕಾರ ಶಿವಸೇನೆ ರಾಜ್ಯಸಭಾ ಸಂಸದೆ ಪ್ರಿಯಾಂಕಾ ಚತುರ್ವೇದಿ ಹಾಸ್ಯದ ಹೆಸರಿನಲ್ಲಿ ಯಾವುದೇ ನಿಂದನೆಯ ಭಾಷೆ ಸ್ವೀಕಾರವಲ್ಲ, ನಿಮಗೆ ವೇದಿಕೆಯೊಂದು ಸಿಗುವುದು, ನೀವು ಏನ್ ಬೇಕಾದರೂ ಹೇಳಬಹುದು ಎಂದಲ್ಲ. ಅವರು ಲಕ್ಷಾಂತರ ಚಂದಾದಾರರನ್ನ ಹೊಂದಿರುವವರು. ಪ್ರತಿಯೊಬ್ಬ ರಾಜಕೀಯ ನಾಯಕರು ಅವರ ಪಾಡ್ಕಾಸ್ಟ್ನಲ್ಲಿ ಭಾಗವಹಿಸಿದ್ದಾರೆ. ಪ್ರಧಾನಿ ಮೋದಿ ಅವರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ. ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಸ್ಥಾಯಿ ಸಮಿತಿಯ ಸದಸ್ಯೆಯಾಗಿ ನಾನು ಈ ವಿಷಯವನ್ನು ಸಂಸತ್ತಿನಲ್ಲಿ ಪ್ರಸ್ತಾಪಿಸ್ತೇನೆ ಅಂತ ಹೇಳಿದ್ದಾರೆ. ಇನ್ನು ರಣವೀರ್ ಅಲ್ಲಾಬಾದಿಯಾ ಅವರ ಅಶ್ಲೀಲ ಮತ್ತು ವಿಕೃತ ಕಾಮೆಂಟ್ಗಳನ್ನು ಹೊಂದಿರುವ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಯೂಟ್ಯೂಬ್ ಸಂಚಿಕೆಯನ್ನ ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ನಿರ್ಬಂಧ ಮಾಡಲಾಗಿದೆ ಅಂತ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಹಿರಿಯ ಸಲಹೆಗಾರ ಕಾಂಚನ್ ಗುಪ್ತಾ ಅವರು ಪೋಸ್ಟ್ ಮಾಡಿದ್ದಾರೆ. ಹಾಸ್ಯ ನಟ ಸಮಯ್ ರೈನಾ ಅವರ ಯೂಟ್ಯೂಬ್ ರಿಯಾಲಿಟಿ ಶೋ ಇಂಡಿಯಾಸ್ ಗಾಟ್ ಟ್ಯಾಲೆಂಟೆಡ್ನಲ್ಲಿ ರಣವೀರ್ ಅಲ್ಲಾಬಾದಿಯಾ ಅವರು ಪೋಷಕರು ಮತ್ತು ಲೈಂಗಿಕತೆಯ ಬಗ್ಗೆ ನೀಡಿದ್ದ ಆಕ್ಷೇಪಾರ್ಹ ಹೇಳಿಕೆ ಸೋಮವಾರ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿತ್ತು ಮತ್ತು ತೀವ್ರ ಟೀಕೆಗೆ ಗುರಿಯಾಗಿತ್ತು. ಬೀರ್ ಬೈಸಿಪ್ಸ್ ಅಂತ ಜನಪ್ರಿಯ ಆಗಿರತಕ್ಕಂಥ ಯೂಟ್ಯೂಬರ್ ರಣವೀರ್ ಅಲ್ಲಾಬಾದಿಯಾ ಅವರು ತಮ್ಮ ಹೇಳಿಕೆಗೆ ಕ್ಷಮೆ ಯಾಚಿಸಿದ್ದಾರೆ. ಅಲ್ಲದೆ ವಿವಾದಾತ್ಮಕ ಭಾಗವನ್ನು ತೆಗೆದುಹಾಕುವಂತೆ ಕಾರ್ಯಕ್ರಮದ ನಿರ್ಮಾಪಕರಿಗೆ ಕೇಳಿಕೊಂಡಿದ್ದಾರೆ. ರಣವೀರ್ ಅಲ್ಲಾಬಾದಿಯಾ ನಾನು ಕೂಡ ಫಾಲೋ ಮಾಡುವಂಥ ಒಬ್ಬ ಯೂಟ್ಯೂಬರ್, ಇಂಡಿಯಾದ ನಂಬರ್ 1 ಪಾಡ್ಕಾಸ್ಟ್ ಮಾಡುವಂಥ ವ್ಯಕ್ತಿ. ನರೇಂದ್ರ ಮೋದಿ ಹೊರತುಪಡಿಸಿ ಇನ್ನೆಲ್ಲ ಪ್ರಮುಖ ರಾಜಕಾರಣಿಗಳು ಗಣ್ಯರನ್ನ ಸಂದರ್ಶನ ಮಾಡಿರ್ತಕ್ಕಂಥ ವ್ಯಕ್ತಿ. 1 ಕೋಟಿಗೂ ಅಧಿಕ ಸಬ್ಸ್ಕ್ರೈಬರ್ಸ್ ರಣವೀರ್ ಅಲ್ಲಾಬಾದಿಯಾ ಅನ್ನೋ ಹಿಂದಿ ಭಾಷೆಯ ಪಾಡ್ಕಾಸ್ಟ್ ಚಾನಲ್ಗಿದ್ದಾರೆ ಸಬ್ಸ್ಕ್ರೈಬರ್ಸ್. ಆ್ಯಂಡ್ ಬೀರ್ ಬೈಸಿಪ್ಸ್ ಅಂತ ಇಂಗ್ಲೀಷಲ್ಲಿ ಇಂಟರ್ವ್ಯೂ ಮಾಡ್ತಾರೆ, ಅದು ಕೂಡ ಹತ್ತತ್ರ 1 ಕೋಟಿ ಹತ್ತತ್ರ ಸಬ್ಸ್ಕ್ರೈಬರ್ ಬರ್ತಾ ಇದ್ದಾರೆ. ಸೊ ಹೀಗೆ ಇಂಡಿಯಾದ ಟಾಪ್ ಯೂಟ್ಯೂಬರ್ ರಣವೀರ್ ಅಲ್ಲಾಬಾದಿಯಾ. ಆದರೆ ಮಾತನಾಡುವಾಗ ಅವರೆಲ್ಲ ಡಿವೋಷನಲ್ಲು, ದೇವರು, ಧರ್ಮ ಈ ಥರದ್ದೆಲ್ಲ ಮಾತನಾಡ್ತಾರೆ. ಎಷ್ಟೋ ಜನ ಧರ್ಮದ ಸಂಬಂಧಪಟ್ಟಂತೆ ಸಂದರ್ಶನಗಳನ್ನ ಮಾಡಿದ್ದಾರೆ. ಬಟ್ ಈ ಇಂಟರ್ವ್ಯೂಗೆ ಹೋಗಿ, ಶೋಗೆ ಹೋಗಿ, ಅದು ಕೇಳಿರ್ತಕ್ಕಂಥ ಪ್ರಶ್ನೆ ಇದೆಯಲ್ಲ, ಪೋಷಕರ ಒಂದು ಖಾಸಗಿ ಜೀವನವನ್ನು ಕೂಡ ಪ್ರಶ್ನೆ ಮಾಡುವಂಥ ಪ್ರಶ್ನೆಗಳನ್ನ ಅಲ್ಲಿ ಕೇಳಿದ್ದಾರೆ ಆ ಶೋನಲ್ಲಿ. ಸೊ ಹಾಗಾಗಿ ದೊಡ್ಡವರ ಸಣ್ಣತನ, ದೊಡ್ಡ ಮಂದಿ ಸಣ್ಣತನ ಅಂದರೆ ತಪ್ಪಾಗಲ್ಲ. ಬಟ್ ಇದು ಈ ರಣವೀರ್ಗೆ ಅವಶ್ಯಕತೆ ಇರಲಿಲ್ಲ. ರೈಟ್. ಆದರೆ ನನಗೆ ಆಶ್ಚರ್ಯ, ನಮ್ಮ ಕನ್ನಡದಲ್ಲೂ ಕೂಡ ಒಂದಷ್ಟು ಕಾಮಿಡಿ ಶೋಗಳು ಅಶ್ಲೀಲ ಶೋಗಳಾಗಿ ಕನ್ವರ್ಟ್ ಆಗ್ಬಿಟ್ಟಿದೆ. ಮಕ್ಕಳು ಮರಿ ಹೆಣ್ಮಕ್ಳು ಮುಂದೆ ಕೂತ್ಕೊಂಡು ನೋಡುವಂಥ ಶೋಗಳಲ್ಲ ಅನ್ನೋ ಸನ್ನಿವೇಶ, ಫ್ಯಾಮಿಲಿ ಶೋಗಳಲ್ಲ. ಕನ್ನಡದ ಶೋಗಳಲ್ಲೂ ಕೂಡ ಅಸಹ್ಯವಾದಂಥ ಕಾಮಿಡಿಗಳು ಬಂದ್ಬಿಟ್ಟೈತೆ. ನಾವು ಇಂಡಿಯಾ ಗಾಟ್ ಟ್ಯಾಲೆಂಟ್ ಈ ಸಂಬಂಧಪಟ್ಟಂಗೆ ಶೋ ಬಗ್ಗೆ ಮಾತನಾಡ್ತಿದ್ದೀವಿ. ಸ್ಟ್ಯಾಂಡಪ್ ಕಾಮಿಡಿಯನ್ಸ್ ಮಾತಾಡ್ತಾ ಇರೋದೇನು? ಸ್ಟ್ಯಾಂಡಪ್ ಕಾಮಿಡಿಯನ್ಸಲ್ಲಿ ಬಾಯಿ ಬಿಟ್ಟರೆ ಅಷ್ಟೇನೇ ಮಾತಾಡ್ತಿರೋದು ಎಷ್ಟೋ ಜನ. ಸೊ ಹಾಗಾಗಿ ಆ ರಣವೀರ್ ಅಲ್ಲಾಬಾದಿಯಾ ಬಗ್ಗೆ ನೀವು ಕ್ರಮ ಕೈಗೊಳ್ತೀವಿ ಅನ್ನೋದೇ ಆದರೆ ಕೈಗೊಳ್ಳಲೇಬೇಕಾ ಪ್ರಶ್ನೆಗೆ. ಆದರೆ ಕಾಮಿಡಿ ಹೆಸರಲ್ಲಿ ಅಶ್ಲೀಲ ಮಾತಾಡೋ ಎಷ್ಟೋ ಮಂದಿ ಇದ್ದಾರಲ್ಲ, ಅವ್ರಿಗೂ ಇದು ಅನ್ವಯ ಆಗಲಿ ಅನ್ನೋದಷ್ಟೇ. ಯಾಕಂದರೆ ಈ ಮಟ್ಟಿಗಿನ ವ್ಯವಸ್ಥೆ ಹಾಳಾಗೋದಿದೆಯಲ್ಲ, ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಈ ವಿಷಯದಲ್ಲಿ ನಾನು ಕೂಡ ಸ್ಟ್ಯಾಂಡ್ ವಿತ್ ಸರ್ಕಾರ, ಕಠಿಣ ನಿರ್ಧಾರ ಒಪ್ಕೋಬೇಕಾದರೆ ಎಲ್ಲರಿಗೂ ಅಪ್ಲೈ ಆಗಲಿ. ಕನ್ನಡದ ಎಷ್ಟೋ ಕಾಮಿಡಿ ಶೋಗಳು ಕೇಳೋಕ್ಕಾಗಲ್ಲ, ಕಿವಿ ಮುಚ್ಕೋಬೇಕು, ಆ ಥರದ ಕಾಮಿಡಿಗಳು ಮಾಡ್ತಾರೆ. ಮಿತಿ ಮೀರಿದ ಅಶ್ಲೀಲ ಶೋಗಳ ಕನ್ವರ್ಟ್ ಆಗ್ತಿದ್ದಾವೆ. ನೋಡ್ಬೇಕು ಮುಂದೇನು ಅಂತ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ.
ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.